ಸಚಿವ ರಾಮಲಿಂಗಾರೆಡ್ಡಿ ರಾಜೀನಾಮೆ ವಿಚಾರವಾಗಿ ಶಾಸಕ ಶರತ್ ಬಚ್ಚೇಗೌಡ ಪ್ರತಿಕ್ರಿಯೆ ನೀಡಿದ್ದಾರೆ. ಸಹಜವಾಗಿ ಅಸಮಾಧಾನ ಇದ್ದೇ ಇರುತ್ತೆ. ಅದನ್ನು ಶಮನಗೊಳಿಸುವಂಥ ಕಾರ್ಯವನ್ನು ಹೈಕಮಾಂಡ್ ಮಾಡುತ್ತೆ. ಅವರ ಆಸೆ ಏನಿರುತ್ತೆ, ಅವರ ಹಿರಿತನಕ್ಕೆ ಸೇವೆಗೆ ಅನುಗುಣವಾಗಿ ಜವಾಬ್ದಾರಿಯನ್ನು ಕೊಟ್ಟರೆ ಮಾಡೇ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಮತ್ತೆ ಸರ್ಕಾರದಲ್ಲಿ ಸೇರಿಕೊಳ್ಳುವ ವಿಶ್ವಾಸವಿದೆ ಎನ್ನುವಂತಹ ಮಾತನ್ನು ಕೂಡ ಆಡಿದರು. ಇನ್ನು ಪರೋಕ್ಷವಾಗಿ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಶಾಸಕ ಶರತ್ ಬಚ್ಚೇಗೌಡ ಹೇಳಿದರು. ನನಗೆ ಸರ್ಕಾರ ಯಾವ ಜವಾಬ್ದಾರಿ ನೀಡುತ್ತೆ ಅದನ್ನು ನಾನು ನಿಭಾಯಿಸ್ತೇನೆ ಅಂತ ಪರೋಕ್ಷವಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಶಾಸಕ ಶರತ್ ಬಚ್ಚೇಗೌಡ ಹೇಳಿದರು. ಇಲ್ಲ, ಇವಾಗೂ ಕೂಡ ಇವಾಗವರೆಗೂ ನನಗೆ ಮಾಹಿತಿ ಇಲ್ಲ, ನೋಡಬೇಕು. ನಾವು ಕೂಡ ಬೆಳಗ್ಗೆಯಿಂದ ಈ ಒಂದು ಶ್ರೀಮಠದ ಕಾರ್ಯಕ್ರಮದಲ್ಲಿ ಇವಾಗ ಮಾಹಿತಿನ ನೋಡಿ ಎಲ್ಲೇನು ನಡೀತಾ ನೋಡ್ಕೋಬೇಕು. ಬಟ್ ಸಹಜವಾಗಿ ಸ್ವಲ್ಪ ಇದ್ದೇ ಇರುತ್ತೆ, ಅದನ್ನ ಸೆಟರೇಟ್ ಮಾಡುವಂಥದ್ದು ಹೈಕಮಾಂಡ್ ಮಾಡೇ ಮಾಡುತ್ತೆ ಅನ್ನೋ ವಿಶ್ವಾಸ ನಂಬಿಕೆ ಇದೆ. ಅವರ ಒಂದು ಆಕಾಂಕ್ಷೆ ಅಥವಾ ಅವರ ಒಂದು ಆಸೆ ಏನಿರುತ್ತೆ ಅಂದ್ರೆ ಅವ್ರು ಮಾಡಿದಂತ ಸೇವೆಗೆ ಗುರುತಿಸೋದಕ್ಕೆ ಅನುಗುಣವಾದಂತ ಜವಾಬ್ದಾರಿಗಳನ್ನ ಕೊಟ್ಟರೆ ಏನು ಸಮರ್ಥವಾಗಿ ಅದನ್ನ ಅವರು ನಿರ್ವಹಿಸ್ತಾರೆ ಅಂತ ಹೇಳಿ, ಅದರಿಂದ ಆ ಒಂದು ನಿಟ್ಟಿನಲ್ಲಿ ಅದನ್ನ ಮಾಡ್ತಾರೆ. ಅದನ್ನ ನೋಡಿ ಸರ್ಕಾರದ ಸೆರೆತೂಗಿಸುತ್ತೆ ಅನ್ನೋ ವಿಶ್ವಾಸ ಇದೆ. ಜಿಲ್ಲೆ ಸಚಿವ ಸಿ.ಎಚ್. ಮುನಿಯಪ್ಪ ಅವರು ಕೂಡ ಇದೇ ತರ ರಾಜೀನಾಮೆ ಕೊಡುವಂತಹ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ ಅಂತ. ಇಲ್ಲಪ್ಪ, ನೋಡೋಣ. ನಾವು ಇವಾಗ ಹೋಗ್ಬಿಟ್ಟು ಅವ್ರ ಹತ್ರ ಕೂಡ ನಾವು ಮಾತಾಡ್ತೀವಿ. ಸರ್ಕಾರ ಯಾವ ಜವಾಬ್ದಾರಿ ಕೊಡುತ್ತೆ, ಪಕ್ಷ ಏನ್ ಜವಾಬ್ದಾರಿ ಕೊಡುತ್ತೆ, ಆ ಜವಾಬ್ದಾರಿ ಎಲ್ಲ ಕೂಡ ಪಕ್ಷದ ಸಂಘಟನೆ ಆಗಿರ್ಬೋದು, ಸರ್ಕಾರದಲ್ಲಿ ಆಗಿರ್ಬೋದು, ಏನೇ ಜವಾಬ್ದಾರಿ ಸರ್ಕಾರ ಕೊಡ್ತೋ, ಏನೇ ಜವಾಬ್ದಾರಿ ಪಕ್ಷ ಕೊಡ್ತೋ ಅದನ್ನೆಲ್ಲವನ್ನು ಕೂಡ ಮಾಡಕ್ ನಾನು ತಯಾರಾಗಿದ್ದೀನಿ. ಕೆ ಎಚ್ ಮುನಿಯಪ್ಪ ಸಾಹೇಬ್ರು ಕೂಡ ಅವರು ಹಿರಿಯ ಮಂತ್ರಿಗಳು, ಹಿರಿಯ ಸಚಿವರು, ಅವರು ಏನು ನೋವಾಗಿದೆ ಅಂತ ಹೇಳಿ ಇವಾಗ ತಿಳ್ಕೊಂಡು ಅವ್ರ ಹತ್ರ ಮಾತಾಡಿ ಏನ್ ನೋಡೋಣ. ಡಿ.ಕೆ. ಶಿವಕುಮಾರ್ ಸ್ನೇಹಿತರೆ ರಾಜೀನಾಮೆಗೆ ಮುಂದಾಗಿರುವಂತದ್ದು, ರೆಡ್ಡಿ ಅವರು ಆಪ್ತರಾಗಿದ್ದರು, ಅವರೇ ರಾಜೀನಾಮೆ ಮುಂದಾಗಿದ್ದಾರೆ ಅಂತ. ಅಲ್ಲ, ವಾಸ್ತವಾಂಶ ಮಾಹಿತಿ ಗೊತ್ತಿಲ್ಲ, ತಿಳ್ಕೊಂಡು ಏನ್ ಮಾತಾಡ್ಬೇಕು ಮಾತಾಡೋಣ. ಥ್ಯಾಂಕ್ ಯು.